ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಕ್ಯಾಪ್ಸಿಕಮ್ ಪನ್ನೀರ್ ಕರಿ ಮಾಡ್ಕೊಳ್ಳೋಣ. ದೊಡ್ಡ ಈ ಸೈಜ್ 2 ಕ್ಯಾಪ್ಸಿಕಮ್ಮು, 3 ಟೊಮೊಟೊ, 3 ಈರುಳ್ಳಿ, ಇಷ್ಟೇ ಸಾಮಾನು ಇದಕ್ಕೆ. ನೋಡಿ, ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬ್ರೌನ್ ಕಲರ್ ಬಂದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಎರಡು ಮಿಕ್ಸ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಬಿಡೋಣ. 3 ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ನಾನು 1-2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅಷ್ಟೇ. ಎಣ್ಣೆ ಜಾಸ್ತಿನೇ ತೊಗೊಳ್ಳಲ್ಲ ಇದಕ್ಕೆ. ನಾನು 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಪುಡಿ, ಧನಿಯಾ ಪುಡಿ, ಕರಿಮೆಣಸಿನ ಪುಡಿ, ಉಪ್ಪು, ಸ್ವಲ್ಪ ಗರಂ ಮಸಾಲ ಎಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಉಪ್ಪೆಲ್ಲ ನೀವು ನೋಡ್ಕೊಂಡು, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಉಪ್ಪು ಖಾರ ಎಲ್ಲ ನಾನೆಲ್ಲ ಅರ್ಧ ಸ್ಪೂನು ಖಾರ ಪುಡಿ ಎಲ್ಲ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಪನ್ನೀರು ಮನೆಯಲ್ಲೇ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಹಾಲು ಹೊಡೆದೋಗಿತ್ತು. ನಾನೇ ಮನೇಲಿ ಮಾಡ್ಕೊಂಡಿರೋದು. ನೀವು ಅಂಗಡಿಯಿಂದ ತಂದ್ಕೋಬೋದು. ಮನೆಯಲ್ಲೇ ಇತ್ತು ಅಂತ ಈಸಿ ಮೆಥಡ್ ಅಂತ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಒಂದೆರಡು ನಿಮಿಷ ಲಿಡ್ ಮುಚ್ಚಿಬಿಡಿ. ಚೆನ್ನಾಗಿ ಖಾರ ಉಪ್ಪು ಖಾರ ಎಲ್ಲ ಕರಗಿಬಿಡುತ್ತೆ. ನೋಡಿ, ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಪನ್ನೀರು. ಈಗ ಇದನ್ನು ಆ್ಯಡ್ ಮಾಡೋಣ. ಅದಕ್ಕೆ ಪನ್ನೀರ್ ಹಾಕಿ 1-2 ನಿಮಿಷ ಎಲ್ಲ ಮಿಕ್ಸ್ ಮಾಡಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು, ಕೊನೆಯಲ್ಲಿ ಒಂದು ಸೌಟಷ್ಟು ಗಟ್ಟಿ ಮೊಸರು, ಹುಳಿ ಇರಬಾರ್ದು ಮೊಸರು, ಚೆನ್ನಾಗಿರೋ ಗಟ್ಟಿ ಮೊಸರು ಹಾಕೋಣ. ಗ್ರೇವಿ ತುಂಬ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಮೊಸರು ಹಾಕೋದ್ರಿಂದ. ಕೊನೆಯಲ್ಲಿ ಹಾಕಿ 1-2 ನಿಮಿಷ ಕುದಿಯಕ್ಬಿಟ್ಟು ಇಳಿಸ್ಬಿಡೋಣ. ಚಪಾತಿ, ಪೂರಿ, ನಾನು, ಕುಲ್ಚಾ, ರೋಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಸಿ ಮೆಥಡನ್ನು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಮೊಸರು ಹಾಕ್ಬಿಟ್ಟೆ. 1-2 ನಿಮಿಷ ಕುದಿಲಿ ಅಷ್ಟೇ, ಜಾಸ್ತಿನೂ ಬೇಡ. ಮಿಕ್ಸ್ ಮಾಡಿ. ನೋಡಿ, ರೆಡಿ ಆಯಿತು ಕ್ಯಾಪ್ಸಿಕಮ್ ಕರಿ ಪನ್ನೀರ್.